ಅಸ್ತಮ ಸರ್, ಇದು ತುಂಬಾ ಡೇಂಜರಸ್. ಇದಕ್ಕೆ ನೀವು ತುಂಬಾನೇ ಕೇರ್ ತಗೋಬೇಕಾಗತ್ತೆ. ಬೆಳಿಗ್ಗೆ ಈ ಟ್ಯಾಬ್ಲೆಟ್ ಕೊಡ್ಬೇಕು, ತಗೊಳ್ಳಿ. ಸರ್, ಇಲ್ಲಿ ಮೆಡಿಕಲ್ ಶಾಪ್ ಎಲ್ಲಿದೆ? ಇಲ್ಲಿ ಮುಂದೈತ್ ನೋಡ್ರಿ ಸರ. ಓಕೆ ಸರ್, ಥ್ಯಾಂಕ್ ಯು. ಆತ್ರಿ ಸರ. ತೇಜು, ಬೇಗ ಬಾರೋ ಊಟಕ್ಕೆ. ಏನೋ ಮಾಡ್ತಿದ್ಯಾ? ಎಷ್ಟೊತ್ತಿಂದ ಕರೀತಾ ಇದ್ದೀನಿ. ಲೇಟ್ ಆದ್ರೆ ನಿಮ್ಮಪ್ಪ ನನ್ನನ್ ಬೈತಾನೆ. ಏನ್ ಮಾಡ್ತಿದ್ದೀರಾ ಇಬ್ರು? ನೋಡೋ, ಎಷ್ಟೊತ್ತಿಂದ ತೇಜುಗೆ ಊಟಕ್ ಬಾ ಅಂತ ಕರೀತಿದ್ರೆ ಬಂದೇ ಇಲ್ಲ. ಬಾಗ್ಲಕ್ಕೊಂಡ್ ಅದೇನ್ ಮಾಡ್ತಿದ್ದಾನೋ ಏನೋ ರೂಮಲ್ಲಿ. ಹೌದಾ? ನೋಡ್ಕೊಂಡ್ ಬರ್ತೀನಿ ರೀ. ಬಂದಲ್ಲ, ಏನೋ ಮಾಡ್ತಿದ್ದೆ? ಎಷ್ಟೊತ್ತಿಂದ ಕರೀತಾ ಇರೋದು ನಿನ್ನ. ಏನ್ ಮಾಡ್ತಿದ್ದೆ? ನಾಳೆ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇದನ್ನ ನೀನಾಗ್ಲೇ ಹೇಳಿದಿದ್ರೆ ನಾನು ಅಷ್ಟೆಲ್ಲ ನಿನ್ನನ್ ಕರೀತಾನೆ ಇರ್ಲಿಲ್ಲ. ಆಲ್ ದ ಬೆಸ್ಟ್ ಕಣೋ ಪುಟ್ಟ. ಅದ್ ಸರಿ, ನಾಳೆ ಏನ್ ಡ್ರಾಯಿಂಗ್ ಮಾಡ್ತಾ ಇದೀಯ ನೀನು? ತೋರ್ಸು. ಅಪ್ಪ ಹೇಗಿದೆ? ವಾವ್, ಸೂಪರ್ ಆಗಿದೆ ಕಣ. ವೆರಿ ನೈಸ್, ವೆಲ್ ಡನ್. ಅಜ್ಜಿ ಹೇಗಿದೆ? ತುಂಬಾ ಚೆನ್ನಾಗಿದೆ ತೇಜು, ನನ್ ದೃಷ್ಟಿನೇ ತಗ್ಲತ್ತೆ. ತೇಜು, ಕೊಡಿಲ್ಲದು IAS. ಇದೇನು IAS ಅಂತ ಬರ್ದಿದ್ಯಾ? ಡ್ರಾಯಿಂಗ್ ಟಾಪಿಕ್ ಏನ್ ಕೊಟ್ಟಿದ್ದಾರೆ? ಮೈರೋ ಅಂತ ಟಾಪಿಕ್. IAS ಆಫೀಸರೇ ನನ್ನ ಹೀರೋ. ಅಂದ್ರೆ ನಮ್ಮ ಅಪ್ಪನೇ ನನ್ ಹೀರೋ. ನೀನೇ ನನ್ ಹೀರೋ ಅಪ್ಪ. ನಾನ್ ಕೂಡ ದೊಡ್ಡವನಾದ್ಮೇಲೆ ನಿನ್ನಂಗೆ IAS ಆಫೀಸರ್ ಆಗ್ತೀನಿ. ನೀನೇ ನನ್ನ ಹೀರೋ. ನೀನೇ ನನ್ನ ಇನ್ಸ್ಪಿರೇಷನ್. ನೀನೇ ನನ್ನ ರೋಲ್ ಮಾಡೆಲ್ ಅಪ್ಪ. ನಿನ್ ಪೇಷನ್ಸ್ ನನಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಕಣ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು. ನಿಜ ಹೇಳಬೇಕು ಅಂದ್ರೆ ನೀನ್ ನನಗೆ ಆ ದೇವ್ರು ಕೊಟ್ಟಿರೋ ಅದೃಷ್ಟ ತೇಜು. ಐ ಆಮ್ ಸೋ ಲಕ್ಕಿ. ಅವ್ವ ಸತ್ತ, ವಿಕ್ರಾಂತ್ ಕಾಕ ಸತ್ತ. ದೈವಾಧೀನನಾದ, ಲಿಂಗೈಕ್ಯ, ಪಂಚಭೂತಗಳಲ್ಲಿ ಲೀನವಾದ ಅಂತ ಸುದ್ದಿ ಕೇಳಿ
ಎಷ್ಟೋ ದಿನಗಳಾಗಿತ್ವ ಪಾಪ ಆ ವಿಕ್ರಾಂತ್ಗ ಏಟ್ ಮೇಲೆ ಏಟು ಬರಿ ಮೇಲ್ ಬರೇ ಸೀದಾ ಇಲ್ಲಿಗ ನುಗ್ಗಬೇಕು ಬುಲ್ಲೆಟು. ವಿಕ್ರಾಂತನ್ ಎದೆಯಲ್ಲಿರೋದು ಪ್ರೀತಿಯ ಮಗ, ಅಪ್ಪ ಮಗ, ಸಾವಿನ ಸಮವಾದ ಸೋಲಿನ ಏಟಿನ ರುಚಿ ನೋಡ್ಲಿ. ಏನಂತೀ? ಅಂದ್ರ ವಿಕ್ರಾಂತನ ನಾಳೆ ಕೊಂದ ಬಿಡುದ? ಸತ್ತ ಮೇಲೆ ಅವನ್ನ ಹುಳದ ಸುಡದ? ನೀ ಅತಿ ದೊಡ್ಡ ಹುಂಬ. ಆ ಮಾಧವಿ ಜೊತೆ ಇದ್ದ ಆಕಿ ದಡ್ಡತನದ ಹವ ನಿಂಗೂ ಬೀಸೈತಿ. ಅವ್ವ ಬಹಳ ಶಾಣೆ ಅದೇನಲ್ಲ ಗೊತ್ತಿಲ್ಲ, ಆದ್ರ ದಡ್ಡಂತೂ ಇಲ್ಲವ. ಭೀಮ ಕೃಷ್ಣ ನನ್ನೊಳಗ ಇದಾರ ಅನ್ನೋದು ಮಂದಿ ಅಭಿಪ್ರಾಯ. ನಾಳೆ ವಿಕ್ರಾಂತ್ ಮಗ ಓದ ಸ್ಕೂಲ್ನಾಗ ಚಿತ್ರಕಲಾ ಸ್ಪರ್ಧೆ ಐತಿ. ನಾಳೆ ವಿಕ್ರಾಂತ್ ಸೇರಿ ಊರಿನ ಮಂದಿ ಎಲ್ಲ ಬರ್ತಾರ. ಪಲ್ಲವಿನೂ ಬರ್ತಾಳ ಅಂತ ಅನ್ಸ್ತೈತಿ ನನಗ. ವಿಕ್ರಾಂತ್ ಮಗನಗ ಅಪ್ಪ ಕಲೆಕ್ಟರ್ ಕೆಲಸದಲ್ಲಿಲ್ಲ ಅನ್ನೋದು ಗೊತ್ತಿಲ್ಲ. ಮಗನ ಎದುರ್ಗ ಅಪ್ಪ ಅನುಭವಿಸ್ಬಾರ್ದನ್ನ ಅನುಭವಿಸ್ಬೇಕು. ಏನ್ ಮಾಡಬೇಕು ಅಂತ ತಿಳಿತೇನೋ? ಊರಿನ ಮಂದಿ ಮುಂದ ಆಗ್ಬಾರ್ದ ಆಗ್ಬೇಕಾ? ವಿಕ್ರಾಂತ್ ಮಗ ಅದನ್ನ ನೋಡ್ಬೇಕಾ?